ಇದು ಬಾಗಲಕೋಟೆಯಲ್ಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಸರ್ಕಾರಿ ಜಮೀನಲ್ಲೇನೆ ಮಣ್ಣೊಗೆದು ಸಾಗಿಸುವಂತೆ ಜಾಸ್ತಿ ಆಗ್ಬಿಟ್ಟಿದೆ. ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಆಗ್ತಾ ಇದೆ. ಗೋಮಾಳದ ಮಣ್ಣನ್ನ ಜೆಸಿಬಿ ಹಿಟಾಚಿ ಬಳಸಿ ಲಾರಿಗಳಲ್ಲಿ ತುಂಬಿ ಸಾಗಾಟನೆ ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ಅಕ್ರಮ ಅನ್ನೋದು ಗೊತ್ತಾಗ್ತಾ ಇದೆ. ಪರ್ಮಿಷನ್ ಇಲ್ಲದೇನೆ ಮಾಡ್ತಾ ಇರೋದು ಬಾಗಲಕೋಟೆಯಲ್ಲೂ ಕೂಡ. ಬೀದರ್ ದೃಶ್ಯವನ್ನ ನೋಡಿದ್ವಿ ಆಗ್ತಾನೆ. ಅಲ್ಲಿ ಪರ್ಮಿಷನ್ ತಗೊಂಡಿರೋದು ಒಂದು ಕಡೆ, ಅಗೀತಾ ಇರೋದು ಮತ್ತೊಂದು ಕಡೆ. ಈಗ ಬಾಗಲಕೋಟೆಯ ಪರಿಸ್ಥಿತಿ, ಅಲ್ಲಿ ಸುತ್ತಮುತ್ತಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮದಂತೆ, ಮಣ್ಣಿನ ಅಕ್ರಮದಂತೆ. ಸರ್ಕಾರಿ ಜಮೀನು, ಗೋಮಾಳಕ್ಕೆ ಸಂಬಂಧಪಟ್ಟಂತಹ ಜಮೀನು ಜಾಗ, ಅಲ್ಲಿ ಮಣ್ಣನ್ನು ಅಗೆದು ಜೆಸಿಬಿಗಳನ್ನು ಬಳಸಿ ರಾಜಾರೋಷವಾಗಿ ಮಣ್ಣು ಸಾಗಾಟನೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಟಿಪ್ಪರ್ಗಳಲ್ಲಿ ಅಕ್ರಮ ಸಾಗಾಟ ನಡೀತಾ ಇದೆ. ಇದೆಲ್ಲವೂ ಕೂಡ ಸರ್ಕಾರಿ ಜಾಗ ಅನ್ನೋದು ಗಂಭೀರವಾದಂಥ ಆರೋಪ ಇದೆ. ಬಾಗಲಕೋಟೆಯ ಸುತ್ತಮುತ್ತಲೂ ಕೂಡ ಈ ರೀತಿಯಾಗಿ ಅಕ್ರಮ ಮಣ್ಣು ಸಾಗಣೆ ದಂಧೆ ಬಹಳಷ್ಟು ತಲೆ ಎತ್ತದೆ. ರಾಜಾರೋಷವಾಗಿ ನಡೀತಾ ಇರೋದು. ರಾತ್ರೋರಾತ್ರಿ ಮಣ್ಣು ಸಾಗಾಟನೆ ನಡೆಯುತ್ತೆ. ಹಗಲೆಲ್ಲ ಕೊರೆಯೋದು ನೆಲವನ್ನ, ರಾತ್ರಿಯೆಲ್ಲ ಅದನ್ನ ಸಾಗಾಟನೆ ಮಾಡೋದು. ಇದರ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಜಮೀನಲ್ಲಿ ಈ ರೀತಿಯಾಗಿ ಮಣ್ಣನ್ನ ಸಾಗಾಟನೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಇದು ಸಹಜವಾದಂಥ ಸ್ಥಳೀಯರ ಪ್ರಶ್ನೆ. ಒಂದು 3-4 ಡೇಸ್ ಇವರು ಸ್ಟಾರ್ ಇಂಪೋರ್ಟೆಕ್ ಅಂತೇಳಿ ವೆಹಿಕಲ್ ಅವ್ರು ಹೋಗಿದ್ರು. ನಾವು ಹೋದಾಗ ಅವ್ರ ಕಂಪ್ನಿಯವ್ರ ವೆಹಿಕಲ್ಗಳು ಸಿಕ್ಕಿದ್ರಿಂದ ಆ ಕಂಪನಿ ವೆಹಿಕಲ್ಗಳ ಮೇಲೆ ಪೆನಾಲ್ಟಿನ ಹಾಕಿದ್ವಿ. ಮತ್ತೆ ಆಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅದಾದ್ಮೇಲೆ ಅಂತೂ ಅಲ್ಲಿ ಹೋಗಿ ಕನ್ಫರ್ಮ್ಡ್ ಇಲ್ಲ. ಬಟ್ ಅವರು 3 ಡೇಸ್ ಇಂದ ವರ್ಕ್ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಪೆನಾಲ್ಟಿ ಹಾಕಿದೆ. ಬಟ್ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅದಿಷ್ಟು ಸ್ಪಾಟ್ ಅಲ್ಲಿ ನಾವು ಅಸೆಸ್ ಮಾಡಿದ್ರೆ ಒಂದು 20,000 to 22,000 ಹೋಗಿದೆ ಅಂತ ಹೇಳಿ ಅಸೆಸ್ ಮಾಡಿದೀವಿ. ಅದ್ರ ಮೇಲೆ PCR ಹಾಕಿದೆ, ಕೋರ್ಟ್ ಅಲ್ಲಿ ಕೇಸ್ ಬಿದ್ದಿದೆ. ಅದೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮೈನಿಂಗ್ ಮಾಫಿಯಾ ನಡೀತಾ ಇದೆ. ಸರ್ಕಾರ ವಶದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನುಗಳಲ್ಲಿ ಗರಸನ್ನು ತುಂಬಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನ ಲೂಟಿಯನ್ನ ಮಾಡ್ತಕ್ಕಂಥ ಕೃತ್ಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಸರ್ಕಾರದ ಜಮೀನುಗಳಲ್ಲಿ ಕುರಿಗಾಯಿಗಳು ಕುರಿ ಮೇಯಿಸ್ತಾ ಇದ್ದಾರೆ, ದನಕರುಗಳನ್ನ ಮೇಯಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾನುವಾರುಗಳು ಅಲ್ಲಿ ತಮ್ಮ ಒಂದು ಆಹಾರ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಇಂಥದ್ದೊಂದು ಕರಾಳ ದಂಧೆ ಆರೋಪ ಇದೆ, ಗಂಭೀರವಾದಂಥ ಆರೋಪ. ಪರ್ಮಿಷನ್ ಇದೆಯಾ? ಆಮೇಲೆ ಇವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಮೀನಲ್ಲಿ ಅಗಿತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಏನಾಗ್ತಾ ಇದೆ? ಅರುಣ್, ಬಾಗಲಕೋಟೆ ನಗರದ ಸುತ್ತಮುತ್ತ ಇರ್ತಕ್ಕಂತಹ ಗುಡ್ಡ ಬೆಟ್ಟಗಳಲ್ಲಿ ನಿರಂತರವಾಗಿ ಮೊರಂ ಮೈನಿಂಗ್ ನಡೀತಾ ಇದೆ. ಯಾಕಂತಂದ್ರೆ ಏನು ನಗರ ಪ್ರದೇಶದಲ್ಲೇ ಹೊಂದ್ಕೊಂಡಿರುವಂತಹ ಬಹುತೇಕ ಗುಡ್ಡಗಳು ಇವತ್ತು ನೋಡಿದ್ರೆ ಖಾಲಿಗೆ ಕಾಣಿಸುವಂಥದ್ದು. ಯಾಕಂತಂದ್ರೆ ಇಲ್ಲಿ ಮುಳುಗಡೆ ನಗರಿ ಆಗಿರೋದ್ರಿಂದಾಗಿ ಇಲ್ಲಿ ಹೊಸ ನಗರ ಇಲ್ಲಿ ತಯಾರಾಗ್ತಾ ಇದೆ. ಇದರಿಂದಾಗಿ ಮೊಹರಮಿನ ಅವಶ್ಯಕತೆ ಇರೋದ್ರಿಂದಾಗಿ ಇಲ್ಲಿ ಸರ್ಕಾರದ ಭೂಮಿಗಳನ್ನ ಮತ್ತು ಇನಾಮಿ ಜಮೀನುಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ದಂಧೆಕೋರರು ನಿರಂತರವಾಗಿ ಹಗಲು ರಾತ್ರಿ ಹಿಟಾಚಿಗಳ ಮೂಲಕ, ಜೆಸಿಬಿಗಳ ಮೂಲಕ ಏನು ಇನಾಮಿ ಜಮೀನುಗಳಾಗಿರ್ಬೋದು, ಸರ್ಕಾರಿ ಜಮೀನು ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಮೊಹರಂಗಳನ್ನ 30 ಅಡಿ 40 ಅಡಿಯಷ್ಟು ಆಳದಲ್ಲಿ ಅಗೆಯೋದು, ಅದನ್ನ ಮಾರಾಟ ಮಾಡಿಕೊಂಡು ತಾವು ದಂಧೆಯನ್ನ ನಡೆಸ್ತಾ ಇರುವಂತದ್ದು ಇಲ್ಲಿ ನಡೀತಾ ಇದೆ. ಆದ್ರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಬಾರಿ ಇಂತಹ ಆರೋಪಗಳು ಕೇಳಿರುವಂತಹ ಸಂದರ್ಭದಲ್ಲಿ, ದೂರುಗಳು ಬಂದಂತ ಸಂದರ್ಭದಲ್ಲಿ ಮಾತ್ರ ಎಚ್ಚೆತ್ಕೊಂಡು ಕೇವಲ ನೆಪ ಮಾತ್ರಕ್ಕೆ ಎನ್ನುವಂತೆ ಅಲ್ಲಿಗೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಪ್ರಕರಣ ಮುಂದುವರೆದ ಭಾಗವಾಗಿ ಯಾವೆಲ್ಲ ಕ್ರಮ ಆಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ತಪ್ಪು ಮಾಹಿತಿಗಳನ್ನ ನೀಡಿ ನುಣುಚಿಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ನ್ಯೂಸ್ 18 ಈ ಒಂದು ವರದಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಲ್ಲಿಯೂ ಕೂಡ ಏನು ಆ ದಂಧೆ ಮಾಡುವಂತರಾಗಿರ್ಬೋದು ಮತ್ತು ಅದರ ಹಿಂದೆ ಇರತಕ್ಕಂತಹ ಪ್ರಭಾವಿಗಳನ್ನ ಬಚಾವ್ ಮಾಡುವ ಹಿನ್ನೆಲೆಯಲ್ಲಿ ನೆಪ ಮಾತ್ರಕ್ಕೆ ಕೇಸ್ಗಳನ್ನ ಹಾಕುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಓಕೆ ಮಂಜುನಾಥ್, ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀನಿ. ಯಲ್ಲಪ್ಪ ಹೋರಾಟಗಾರರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಲ್ಲಪ್ಪ ಅವರು, ಆಕ್ಚುಲ್ ಆಗಿ ಏನಾಗ್ತಾ ಇದೆ, ತಮ್ಮ ಆರೋಪ ಏನು? ಸರ್, ಈಗ ಸರ್ಕಾರದ ವಶದಲ್ಲಿರ್ತಕ್ಕಂತ ಸಾವಿರಾರು ಎಕರೆ ಏನ್ ಜಮೀನಿದೆ, ಆ ಜಮೀನಲ್ಲಿ ಈಗ ಸರ್ಕಾರ ವಿವಿಧ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ಉಳಿದಿರ್ತಕ್ಕಂಥ ಜಮೀನಲ್ಲಿ ಇವತ್ತು ಮೇವಿಗಾಗಿ ಕುರಿ ದನಕರಗಳನ್ನ ಮೇಯಿಸ್ಕೊಂಡು ಆವನ್ನ ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಮಾಫಿಯಾದವ್ರದ್ದು ಹಾವಳಿ ಹೆಚ್ಚಾಗ್ತಾ ಇದೆ. ಆ ಮಾಫಿಯಾದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಆ ಗರಸನ್ನ ಹಡ್ತಾ ಇದ್ದಾರೆ, ಗರಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ರೋಡಿಗೆ ಹಾಕ್ತಾ ಇದ್ದಾರೆ, ಬೇರೆ ಬೇರೆ ರೈಲ್ವೆ ಟ್ರ್ಯಾಕ್ಗಳಿಗೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಏನಾಗಿದ್ರೆ ಇದರ ಲಾಭ ಪಡಿತಾ ಇರ್ತಕ್ಕಂಥವ್ರು ದಲ್ಲಾಳಿಗಳು, ಏಜೆಂಟ್ರು ಅಂತಾನೆ ಹೇಳ್ಬೋದು. ಸರ್ಕಾರಕ್ಕೂ ನಷ್ಟ ಆಗತ್ತೆ ಮತ್ತು
ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಲೂಟಿನೂ ಸಹಿತ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೊತ್ತಿದ್ರೂ ಸಹಿತ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇವ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತೇಳಿ ನಮ್ಮೆಲ್ಲರ ಒಂದು ಆರೋಪ ಸರ್. ಓಕೆ ಲೋಪರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಕ್ಕೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಮಂಜು, ನೀವು ಹೇಳ್ತಾ ಇದ್ರಿ ಅಕ್ರಮವಾಗಿ ಎಲ್ಲ ಕಡೆ ಈ ರೀತಿ ದಂಧೆ ಹೆಚ್ಚಾಗಿ ನಡೀತಾ ಇದೆ ಅಂತ. ಈಗ ಹೋರಾಟಗಾರರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ, ಅವರ ಕುಮ್ಮಕ್ಕಿದೆ ಅಂತ. ಖಂಡಿತವಾಗ್ಲೂ ಅರುಣ್, ಯಾಕಂತಂದ್ರೆ ಇದು ಒಂದು ಸಲ ಎರಡು ಸಲ ನಡೆದಂತಹ ಘಟನೆಗಳಲ್ಲ ಮತ್ತು ದಂಧೆ ಅಲ್ಲ. ಇದನ್ನ ನಿರಂತರವಾಗಿ ನಡೆಸ್ತಾ ಬಂದ್ರು ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ವರದಿಗಳಾಗಿರ್ಬೋದು, ಹೋರಾಟಗಾರ ಆಗಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು, ಅಂದ್ರೆ ಗುಡ್ಡದ ಪ್ರದೇಶ ಅಂತಂದ್ರೆ ಅದು ದನಕರುಗಳಿಗೆ ಮತ್ತು ಕುರಿಗಳಿಗೆ ಮೇಕೆಗಳಿಗೆ ಮೇವಿನ ಮೂಲ ಆಗಿರುವಂತದ್ದು. ಇವತ್ತು ಗುಡ್ಡಗಳೇ ಸಿಗ್ತಾ ಇಲ್ಲ ಮತ್ತು ಅಂತ ಗುಡ್ಡದಲ್ಲಿ ಮೇವುಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಮೊರಂ ಮೈನಿಂಗ್ ನಡೀತಾ ಇರುವಂತದ್ದೇ ಕಾರಣ. ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂತ ಅಧಿಕಾರಿಗಳು ದಂಧೆಕೋರರೊಂದಿಗೆ ಸಾಥ್ ನೀಡ್ತಾ ಇದ್ದಿರೋಂಥದ್ದು ಇಲ್ಲಿ ಮೂಲನೋಟಕ್ಕೆ ಕಂಡು ಬರ್ತಾ ಇದೆ. ಅದರ ಜೊತೆಗೇನೆ ಅಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಹಿಂದೇಟಾಗ್ತಾ ಇರುವಂತದ್ದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು, ಸಚಿವರ ಈ ಏನು ಬೆಂಬಲಿಗರು ಮತ್ತು ಅವರ ಜೊತೆಗೆ ಓಡಾಡುವಂತವ್ರು ಇಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಬಚಾವ್ ಮಾಡುವಂತ ಕೆಲಸಗಳು ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.